ಸರ್ ಸುನೀಲ್ ಅವರು 3 ವರ್ಷದಿಂದ ಬಾಡಿಗೆಗಿದ್ರು ಸರ್. ಇಲ್ಲಿ 3 ವರ್ಷದಿಂದ ಬಾಡಿಗೆಗಿದ್ರು. 3 ವರ್ಷದ ಬಾಡಿಗೆಗಿದ್ದು ಅವರು ಸುನೀಲ್ ನಾನು ಗಾರೆ ಕೆಲಸ ಮಾಡ್ತಾಯಿದ್ದ. ಅವ್ರ ಹೆಂಗಸರು ಇಲ್ಲೆಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಮೊನ್ನೆ ರೀಸೆಂಟಾಗಿ ಬೆಳಗ್ಗೆ ಗಾರೆ ಕೆಲಸಕ್ಕೆ ಹೋದ, ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡಂತೆ. ಸಂಜೆ ಬರಲೇ ಇಲ್ಲ ಮನೆಗೆ ಬರಲಿಲ್ಲ ಅಂದರೆ ಎಲ್ಲ ಆ ಮನುಷ್ಯ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದ. ಅಲ್ಲಿ ಇಲ್ಲೆಲ್ಲ ಬಿದ್ದಿರ್ತಾನೆ ಹಾಗೆ ಹೀಗೆ ಅಂದ್ಕೊಂಡು ಎಲ್ಲ ಹುಡುಕಿದ್ರೆ ಎಲ್ಲಿ ಸಿಕ್ಕಲಿಲ್ಲ. ತಿರ್ಗಿ ಮಾರನೇ ದಿವಸ ಮಧ್ಯಾಹ್ನ ಒಂದು 10:30 11 ಇಲ್ಲ 1 ಗಂಟೆ ಇರ್ಬೋದು. 1 ಗಂಟೆ ಇದ್ದಾಗ ಅಲ್ಲಿ ಯಾವುದೋ ಬಾಡಿ ಬಿದ್ದಿದ್ದೆ, ಅಲ್ಲಿ ಯಾರೋ ಬಾಡಿ ಬಿದ್ದು ಪುಕ್ಕಾರ ಆಯಿತು. ಹೋಗಿ ನೋಡಿದಾಗ ಸುನೀಲ್ ಬಾಡಿ ಇತ್ತು ಅಲ್ಲಿ. ಆಮೇಲೆ ಎಮ್ಮನ್ನು ಕರ್ಕೊಂಡು ನೋಡಿಸಿದಾಗ ಅದು ಬಾಡಿ ಅಂತು. ಅವಾಗ ಏನು ಮಾಡಿದ್ರೆ 100ಗೆ 112 ಕಾಲ್ ಮಾಡಿ ಬಾಡಿಯನ್ನು ಕರೆಸಿ ಏನು ಇದು ಅದೆಲ್ಲ ಮುಗಿಸ್ಕೊಟ್ರಿ ಸರ್. ಪೊಲೀಸರು ಹೆಬ್ಗೋಡಿ ಪೊಲೀಸರು ಫಸ್ಟ್ ವಯಸ್ಸಾಳ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ಪೊಲೀಸರು ಬಂದು ಬಾಡಿ ತೊಗೊಂಡೋಗಿ ಸಂಜಾನ್ಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಹೆಬ್ಗೋಡಿ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಮೂಲಕನೇ ಕೂಡ್ಲಿಗೇಟಲ್ಲಿ ಬರ್ನ್ ಮಾಡಿದ್ರು ಸರ್. ಇಲ್ಲ ಸರ್, ಸುನೀಲ್ ಬಸವದೇವಕ್ಕೂ ಒಂದೇ ಒಂದು ದಿಲೀಪ್ ಅಂದ ಹುಡುಗನಲ್ಲ, ಅವ್ನು ಒಂದೇ ಒಂದು ತಿಂಗಳು ಮಾತ್ರ ಬಾಡಿಗೆಗಿದ್ದ ಅಷ್ಟೇ. ಬಸವದೇವನ ಒಂದೇ ಒಂದು ತಿಂಗಳು ಅಂದರೆ ಅವರು ಇದ್ದಿದ್ದು ಬ್ಯಾಚಲರ್ಸ್ ಹುಡುಗರು 3 ಜನ ಹುಡುಗರು. ಆ 3 ಜನ ಹುಡುಗರಲ್ಲಿ ಇವನೊಬ್ಬ ಹುಡುಗ ಇದ್ದು ಇವರು ನಾನು ಅಡ್ವಾನ್ಸ್ ಕೊಟ್ಟಿಲ್ಲ. ಒಂದು 5 ದಿವಸ ಟೈಮ್ ತೊಗೊಂಡಿದ್ರು. ಆಮೇಲೆ ಅಡ್ವಾನ್ಸಲ್ಲಿ ಕಿರಿಕ್ ಅವ್ರವ್ರಿಗೆ ಶುರು ಆಗಿ 1 ತಿಂಗಳಲ್ಲಿ ಖಾಲಿ ಮಾಡಿಬಿಟ್ರು ಅವರು. 1 ತಿಂಗಳು ಖಾಲಿ ಮಾಡಿದ ನಂತರ ಹೊರಗಡೆ ಹೋಗಿ ಇವ್ರು ಏನೇನು ಮಾಡಿಕೊಟ್ರು ಗೊತ್ತಿಲ್ಲ ಸರ್ ನಮಗೆ. ಸುನೀಲ್ ಮತ್ತು ಫ್ಯಾಮಿಲಿ ಇಲ್ಲೇ ಇದ್ದರು. ಅವ್ರು 3 ವರ್ಷದಿಂದ ಇದ್ದಾರೆ ಸರ್. ಮೂಲ ಬಂದು ಒಡಿಶಾ ಅವರು. ಇಲ್ಲ, ಬರ್ತಾ ಇರಲಿಲ್ಲ. ಬಸವದೇವ್ ನಾವು ಕೆಳಗಡೆ ಇದ್ರಿ, ನಮ್ಗೆ ಯಾಕಂದ್ರೆ ಕಿರಿಕಾಗಿ ಹೋಗಿದ್ನಲ್ಲ, ನಾವು ಬಿಲ್ಡಿಂಗ್ ಓನರ್ ಇಲ್ಲೇ ಇದ್ರಿ, ಅದರಿಂದ ಯಾವುದು ಬರ್ತಾ ಇರಲಿಲ್ಲ. ಈಗ ಇಲ್ಲ, ಅದು ನನಗೂ ನೋಡ್ತಾ ಇರಲಿಲ್ಲ ಸರ್. ಹೊರಗಡೆ ನನಗೆ ಬೇಕಾಗಿರಲಿಲ್ಲ. ನನಗೆ ಅದು ಹೊರಗಡೆ ಏನು ಇದು ಮಾಡ್ತಾ ಅಂತೇಳಿ ಆ ಥರ ಯಾವುದು ಆ ಥರ ಇದ್ದರೆ ಹೇಳ್ಬಿಡೋರು. ಹೆಂಗಸ್ರ ಬಾಯಿ ಸುಮ್ಮನೆ ಹತ್ರ ಯಾವ್ದಾರು ಒಬ್ರು ಹೇಳ್ಬಿಡೋರು. ನನಗೆ ಆ ಥರ ಯಾವುದೂ ಇರಲಿಲ್ಲ ಸರ್. ಪೊಲೀಸರು ಹೇಳೋದೇನಂದ್ರೆ ಬಸವದೇವು ಸುನೀಲ್ ವೈಟ್ ಮೇಲೆ ಕಣ್ಣು ಹಾಕಿದ್ದ, ಸಾಯಿಸಿದ್ರೆ ಅವ್ರು ಸಿಗ್ತಾರೆ ಅನ್ನೋ ಇದರಿಂದ ಸಾಯಿಸಿದಾನೆ ಅಂತ ಪೊಲೀಸರು ಹೇಳ್ತಾರೆ. ಸೊ ಆ ಥರ ಏನಾದ್ರು ಇಲ್ಲಿ ನಡ್ಕೊಳ್ತೀವಿ ಈ ಸರೌಂಡಿಂಗ್ಸ್ ಈ ಕಡೆ ನಮ್ಮ ಮನೆಯಾಗಲಿ ಅದು ಎಲ್ಲೂ ನಡ್ಕೊತಾರಿಲ್ಲ ಸರ್. ಇಲ್ಲ ಬರ್ತಾ ಇರಲಿಲ್ಲ ಸರ್. ಅವ್ನು ಬರ್ತಾ ಇರಲಿಲ್ಲ. ಯಾಕಂದರೆ ನಾನು ಜಗಳ ಮಾಡಿ ಓಡಿಸಿದ್ನಲ್ಲ ಅವನ್ನ. ಈ ಬಸವದೇವನ ಹುಡುಗರು ಕರ್ಕೊಂಬಂದ್ರಲ್ಲ, ಅವನ 3 ಜನ ಎಬ್ಬಿಸ್ಬಿಟ್ಟಿದ್ದೆ. ಯಾಕಂದರೆ ಯಾವಾಗಲೂ ಕುಡ್ಕೊಂಬರೋದು, ಪಾರ್ಟಿ ಬರ್ತಡೇ ಅಂತ ಇದು ಕಿರಿಕ್ ಮಾಡೋದು, ಫ್ಯಾಮಿಲಿ ಇದೆಲ್ಲ ನಮ್ಗೆ ತೊಂದರೆ ಆಗೋದು ಅಂತೇಳಿ ಅವೆಲ್ಲ ಕಾಲ್ ಮಾಡಿ. ಯಾಕಂದರೆ ಇನ್ನೊಂದು 2 ಅಡ್ವಾನ್ಸ್ ಇರಲಿಲ್ಲ. ಅಡ್ವಾನ್ಸಲ್ಲಿ ನಾನು ಅಗ್ರಿಮೆಂಟ್ ಹಾಕೊಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವ್ನು ಖಾಲಿ ಮಾಡಿಸಿ ಕಳಿಸ್ಬಿಟ್ಟೆ ಸರ್. ಎಲ್ಲ ಕಡೆ ಕಟ್ತಾ ಇದ್ದ. ಎಲ್ಲ ಕಡೆ ಕಟ್ತಾ ಇದ್ದ. ಸ್ವಲ್ಪ ಕುಡ್ಕೊಂಬಂದು ಸ್ವಲ್ಪ ಇದು ಮಾಡ್ತಾಯಿದ್ದ ಅಷ್ಟೇ. ಅವಾಗ ಕುಡಿತಾ ಇದ್ದ. ಕುಡ್ಕೊಂಬಂದು ಅವ್ರವ್ರ ಫ್ಯಾಮಿಲಿ ಸ್ವಲ್ಪ ಇದು ಮಾಡ್ತಾಯಿದ್ದ ಅಷ್ಟೇ. ಈಗ ಇಲ್ಲೇ ಇದ್ದಾರೆ ಅವ್ರ ಫ್ಯಾಮಿಲಿಯವರು? ಫ್ಯಾಮಿಲಿಯವರು ಇಲ್ಲೇ ಇದ್ದಾರೆ. ಹೆಬ್ಗೋಡಿ ಸ್ಟೇಷನಲ್ಲಿ ನಾವು ಇಲ್ಲೇ ಇಟ್ಕೊಂಡಿನಿ. ಅವ್ರದ್ದು ಇದಾಗಿಲ್ಲ ಅಂತೇಳಿ ಸ್ಟೇಷನ್ ಅಮ್ಯಾಂಡ್ವರೆಗೆ ಬಿಟ್ಟಿದ್ದಾರೆ ಸರ್. ಆನಂದ್ ಅಂತ ಸರ್, ಮನೆ ಓನರು.